ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ. ಏನಪ್ಪಾ ಅಂದ್ರೆ, ನಮಗಿಂತ ವಯಸ್ಸಿನಲ್ಲಿ ಜ್ಯೇಷ್ಠರಾದವರು ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ನಾವು ನಮಸ್ಕಾರವನ್ನ ಮಾಡಿದರೆ ಚತ್ವಾರಿ ಅಭಿವರ್ಧಂತೆ, ಒಂದು ಆಯುಷ್ಯ, ಇನ್ನೊಂದು ಸಂಪತ್ತು, ಹಾಗೆ ಇನ್ನೊಂದು ಧನ, ಹೀಗೆ ಮಹಾಭಾರತ ನಿರೂಪಣೆಯನ್ನು ಮಾಡುತ್ತೆ. ನಮಗಿಂತ ವಯಸ್ಸಿನಲ್ಲಿ ಜ್ಯೇಷ್ಠರಾದವರು ನಮ್ಮ ಕಣ್ಣ ಮುಂದೆ ಕಂಡರೆ ಉತ್ತಂಡ ನಮಸ್ಕಾರ ಹಾಕಿ ಮೊದಲು ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು. ತಂದೆಯಾದರೂ ಆಗಬಹುದು, ತಾಯಿಯಾದರೂ ಆಗಬಹುದು, ವಿದ್ಯೋಪದೇಶಕರಾದಂತಹ ಗುರುಗಳು ಸಿಕ್ಕರಂತೂ ಅವಶ್ಯವಾಗಿ ಅವರಿಗೆ ನಮಸ್ಕಾರವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे. श्रीगुरुभ्यो नमः. हरिः ओम्. ಐದನೆಯ ಸರ್ಗದಲ್ಲಿ ವೆಂಕಟನಾಥರ ವಿವಾಹ ಮಹೋತ್ಸವದ ವೈಭವ, ಹಾಗೆ ವಿವಾಹದ ಅನಂತರ ತಮ್ಮ ಮನೆಗೆ ತಿರುಗಿ ಹೋಗುವಂತಹ ಒಂದು ಸಂದರ್ಭದಲ್ಲಿ ಉದ್ಯಾನವನದಲ್ಲಿ ಅನೇಕ ರೀತಿಯ ಸ್ತ್ರೀಯರು ವಿಹರಿಸ್ತಾ ಇರ್ತಾರೆ. ಅದನ್ನ ನೋಡ್ತಾ ಹಾಗೆ ಆ ಪ್ರದೇಶವನ್ನ ಮುಂದೆ ದಾಟಿ ತಮ್ಮ ಮನೆಯನ್ನ ಪ್ರವೇಶಿಸ್ತಾರೆ ಅನ್ನುವಂತಹ ಒಂದು ಪ್ರಮೇಯಗಳನ್ನ ಈ ಐದನೆಯ ಸರ್ಗದಲ್ಲಿ ನಮಗೆ ನಿರೂಪಿಸಿ ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಹಿಂದೆ 4ನೇ ಸರ್ಗದ ಕೊನೆಯಲ್ಲಿ ನಿರೂಪಿಸಿದಂತೆ ವೆಂಕಟನಾಥರು ಆ ಕನ್ಯೆಯನ್ನ ವಿವಾಹ ಆಗಬೇಕು ಅನ್ನುವಂತಹ ಒಂದು ಅಭಿಲಾಷೆಯಿಂದ ಹೊರಟಿದ್ದಾರೆ. ಹೀಗೆ ಹೊರಟ ಮೇಲೆ ಏನಾಗತ್ತೆ ಅನ್ನೋದನ್ನ ಈ ಸರ್ಗದಲ್ಲಿ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. अथ विवाह समुत्सुक कन्यका गुणमणि पितरौ निज मंदिरात् अगमतामभिवीक्षितुमादराद्वर मुपागतमात्मा पुरोदरम्. ಅಥ ವಿವಾಹ ಸಮುತ್ಸುಕ ಕನ್ಯಕಾ ಗುಣಮಣಿ ಪಿತರು. ಸರಸ್ವತಿ ದೇವಿಯ ಯಾವ ತಂದೆ ತಾಯಿಗಳಿದ್ದಾರೆ ಆ ತಂದೆ ತಾಯಿಗಳು ಮಗಳ ಮದುವೆ ಅನ್ನುವಂತಹ ಒಂದು ಭಾರದಿಂದ ಒಂದು ಅತ್ಯಂತ ಸಂತೋಷವಾಗಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಹಿಂದಿನ ಕಾಲದಲ್ಲಿ ಒಂದು ಪ್ರಸಿದ್ಧವಾದ ಮಾತು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಯಾಕೆ? ಮನೆ ಕಟ್ಟೋದ್ ಆರಂಭದಲ್ಲಿ ಎಷ್ಟೋ ದುಡ್ಡಿಗೆ ಅಂತ ನಾವು ಸೀಮಿತರಾಗಿರ್ತೇವೆ. ಆಗ ಕಟ್ಟಿ ಮುಗಿಸಬೇಕಾದ್ರೆ ಗೊತ್ತೇ ಆಗದಂತೆ ವಿಪರೀತ ಹಣ ನಮ್ಮಿಂದ ಖರ್ಚಾಗಿ ಹೋಗಿರುತ್ತೆ. ಹಾಗೆ ಮದುವೆ ವಿಷಯದಲ್ಲಿಯೂ ಕೂಡ ನಮಗೇ ಗೊತ್ತಿಲ್ಲದಂತೆ ಎಷ್ಟೋ ದುಡ್ಡು ವಿನಾಕಾರಣ ಹರಿದು ಹೋಗುವಂತ ಸಂದರ್ಭ ಇರುತ್ತೆ. ಈ ಕಾರಣದಿಂದಲೇ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನುವಂತಹ ಒಂದು ಪ್ರಸಿದ್ಧವಾದ ಗಾದೆ ಮಾತು ಇವತ್ತಿನ ದಿನ ಜಗತ್ತಿನಲ್ಲಿ ಚಾಲ್ತಿ ಇದೆ. ಈ ಕಾರಣದಿಂದ ಮದುವೆ ಅಂದ್ರೆ ಸುಮ್ಮನೆ ಆಗತ್ತಾ? ಅನೇಕ ಜನ ಬಾಂಧವರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅದರಲ್ಲಿ ನಮ್ಮವರಾರು
ಗಂಡು ಪಕ್ಷದಲ್ಲಿ ಇರ್ತಕ್ಕಂಥ ಗಂಡು ಬೀಗರಾರು, ಅವರನ್ನ ವಿಚಾರಿಸುವಂತಹ ರೀತಿ ನೀತಿ ಇವೇ ಮೊದಲಾದಂತಹ ಪ್ರಕ್ರಿಯೆಗಳಲ್ಲಿ ಆ ಎಲ್ಲ ಸಮಯವೂ ಕೂಡ ಕಳೆದು ಹೋಗುತ್ತೆ. ಆದ್ದರಿಂದ ಯಾವ ಕೆಲಸ ಆಯಿತು ಯಾವ ಕೆಲಸ ಬಿಟ್ಟು ಅನ್ನುವಂತಹ ಆ ಒಂದು ಉತ್ಕಂಠತೆ ಈ ಮದುವೆ ಸಮಾರಂಭದಲ್ಲಿ ಸಹಜವಾಗಿ ಇರುವಂತಹದ್ದೇ. ಅದರಲ್ಲೂ ಕೂಡ ಆ ದಂಪತಿಗಳು ತಮಗೆ ಹುಟ್ಟಿದ ಆ ಸರಸ್ವತೀ ದೇವಿಯ ಈ ವಿವಾಹ ಮಹೋತ್ಸವ ಮೊದಲನೆಯದ್ದಾಗಿ ನಡೀತಾ ಇದೆ ನಮ್ಮ ಮನೆಯಲ್ಲಿ ಮಂಗಲ ಕಾರ್ಯ. ಅದರ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೀಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆ ಕೆಲಸ ಈ ಕೆಲಸ ಅನ್ನುವಂತಹ ಸಂಭ್ರಮದಲ್ಲಿ ಆ ತಂದೆ ತಾಯಿಗಳೆಲ್ಲರೂ ಕೂಡ ಇದ್ರು. ಅಷ್ಟೇ ಅಲ್ಲ, ಕೇವಲ ವಿವಾಹ ನಡೆಸ್ಲಿಕ್ಕೆ ಅವರು ತಂದೆ ತಾಯಿಗಳು ಉತ್ಕಂಠಿತರಾದ್ರೆ ಸಾಕೆ, ಮದುವೆ ಮಾಡ್ಕೊಳ್ಳೋ ಅಂತ ಹುಡುಗಿಗೆ ಮದುವೆ ಮಾಡ್ಕೊಳ್ಳಿ ಮನಸ್ಸಿಲ್ಲ ಅಂದ್ರೆ ಅದು ಹೇಗ್ ತಾನೆ? ಎಷ್ಟೇ ಸಂಭ್ರಮ ಎಷ್ಟೇ ವೈಭವ ಇದ್ದರೂ ಕೂಡ ಅದೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಇಲ್ಲಿ ಗುರುಸೇವಾಕಾರರು ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಕೇವಲ ಅವರ ತಂದೆ ತಾಯಿಗಳಿಗೆ ಮಾತ್ರ ಮಗಳಿಗೆ ಮದುವೆ ಮಾಡಬೇಕು ಅನ್ನುವಂತಹ ಉತ್ಕಂಠತೆ ಇರಲಿಲ್ಲ. ಹೊರತು ಮದುವೆ ಮಾಡಿಕೊಳ್ಳುವಂತ ಯಾವ ಸರಸ್ವತೀ ದೇವಿ ಇದ್ದಾಳೆ ಆ ಸರಸ್ವತೀ ದೇವಿಗೂ ಕೂಡ ನನ್ನನ್ನ ಮದುವೆ ಆಗ್ತಕ್ಕಂತ ಹುಡುಗ ಹೇಗಿದ್ದಾನೆ, ನನ್ನ ಮುಂದಿನ ಬಾಳು ಯಾವ ರೀತಿಯಾಗಿರತ್ತೆ ಅನ್ನುವಂತ ಉತ್ಕಂಠತೆ ಅವಳಲ್ಲಿಯೂ ಕೂಡ ತುಂಬಿಕೊಂಡಿತ್ತು. ಈ ಕಾರಣದಿಂದ ಹೇಳ್ತಾ ಇದ್ದಾರೆ, ಆತ್ಮ ಪುರೋದರಂ ಉಪಾಗತಂ, ಅವಳು ಕೂಡ ಉತ್ಕಂಠಿತಳಾಗಿದ್ದಾಳೆ. ಅವಳ ತಂದೆ ತಾಯಿಯರು ಕೂಡ ಅತ್ಯಂತ ಉತ್ಸಾಹದಿಂದ ಈ ಮದುವೆ ಸಮಾರಂಭವನ್ನ ನಡೆಸಬೇಕು ಅನ್ನುವಂತಹ ಒಂದು ಸಂಭ್ರಮದಲ್ಲಿ ಇದ್ದಾರೆ. ಈ ಸಂಭ್ರಮದಲ್ಲಿ ಇದ್ದಾಗ ಆತ್ಮಪುರೋದರಂ ಉಪಾಗತಂ. ಆತ್ಮಪುರೋದರ ಅಂತ ಬಿಟ್ರೆ ತಮ್ಮ ಗ್ರಾಮವನ್ನ ಸಮೀಪಿಸಿದ್ದಾರೆ. ಗಂಡು ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ಜನರು ಕೂಡ ಬಂಧು ಬಾಂಧವರು, ಅನೇಕ ಸ್ನೇಹಿತರಿಂದ ಕೂಡಿದಂತಹ ಯಾವ ಈ ವೆಂಕಟನಾಥರು ಇದ್ದಾರೆ, ಈ ವೆಂಕಟನಾಥರು ತಮ್ಮ ಊರಿಗೆ ಬಂದಿದ್ದಾರೆ ಅಂತ ತಿಳಿದು ತಕ್ಷಣಕ್ಕೆ ಯಾವ ಮನೆಯಲ್ಲಿ ಇದ್ದರೋ ಆ ಮನೆಯಿಂದ ತಡಬಡಾಯಿಸಿ ಬೇಗನೆ ವರ ಯಾವ ಮನೆಯಲ್ಲಿ ಇಳುಕೊಂಡಿದ್ದನೋ ಆ ಮನೆಯನ್ನು ಕುರಿತು ವೇಗವಾಗಿ ಆ ಹುಡುಗಿಯ ತಂದೆ ತಾಯಿದ್ದಿರು ಹೋದರು ಅನ್ನುವಂತಹದ್ದನ್ನ ತಿಳಿಸ್ತಾ ಇದ್ದಾರೆ. ಅದರಿಂದ ಎಷ್ಟು ಒಂದು ಸಂಭ್ರಮ ಅವರಲ್ಲಿ ಮಾಡಿತ್ತು ಅನ್ನೋದು ನಮಗಿಲ್ಲಿ ನಾರಾಯಣಾಚಾರ್ಯರು ತೋರಿಸ್ತಾ ಇದ್ದಾರೆ. ಅಥ ವಿವಾ ಅಗಮತಾಂ ಅಭಿವೀಕ್ಷಿತು ಆದರ, ಸುಮ್ಮನೆ ಬಂದಿರ್ಲಿಲ್ಲ ಅವರು ವರನ ಕಡೆ. ಅಭಿವೀಕ್ಷಿತು ಆದರ, ಅತ್ಯಂತ ಆದರ ಆ ಹುಡುಗನಲ್ಲಿ ಹಾಗೆ ಹುಡುಗನ ಪಕ್ಷದವರಲ್ಲಿ ಈ ತಂದೆ ತಾಯಿಗಳಿಗೆ ಇತ್ತು ಅನ್ನೋದನ್ನ ಈ ಆದರ ಅನ್ನೋ ಶಬ್ದವನ್ನ ಬಳಸಿ ನಮಗೆ ಇಲ್ಲಿ ಕವಿಗಳು ನಿರೂಪಣೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗೆ ವರ ಯಾವ ಮನೆಯಲ್ಲಿ ಇಳ್ಕೊಂಡಿದ್ದು ಆ ಮನೆಗೆ ಅವರು ಹೋಗಿ ಅವನ ಎಲ್ಲ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವುದಕ್ಕೋಸ್ಕರ ಹೋಗ್ತಾ ಇದ್ದಾರಂತೆ ಅವರು. ಹೀಗೆ ನಿರೂಪಣೆಯನ್ನ ಮಾಡಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಧೃತಮುಪೇತ್ಯ ವರಂ ಪಿತರೌ ಚಿರಂ ಮುಹುರವೇಕ್ಷ್ಯ ಮುದಂ ಸಮವಾಪತುಃ ಪದಯುಗ ಪ್ರಣತಸ್ಯ ಪಟೀಯಸೋಸ್ಯ ಚತುರಸ್ಯ ಸಮಾಶಿಷಮೂಚತುಃ. ಆ ತಂದೆ ತಾಯಿಗಳು ತಡಬಡಾಯಿಸಿ ವೇಗದಲ್ಲಿ ವರನ ಕಡೆ ಅವರು ಹಾಗೆ ವರ ಯಾವ ಪ್ರದೇಶದಲ್ಲಿ ಇಳಿದುಕೊಂಡಿದ್ದರೋ ಆ ಪ್ರದೇಶವನ್ನು ಕುರಿತು ಬೇಗನೆ ಬರ್ತಾರಂತೆ ಆ ತಂದೆ ತಾಯಿ. ಬಂದು ವರನ ಹತ್ತಿರ ಮಾತನಾಡಿ, ಮಾರ್ಗದಲ್ಲಿ ಬರಬೇಕಾದರೆ ಏನಾದರೂ ತೊಂದರೆ ಆಯಿತೆ, ಆಯಾಸವಾಯಿತೆ, ಹೀಗೆ ಅನೇಕ ತರಹದ ಯೋಗಕ್ಷೇಮಗಳನ್ನ ವಿಚಾರಿಸಿಕೊಳ್ತಾರಂತೆ ಆ ಹುಡುಗಿಯ ತಂದೆ ತಾಯಿಯರು. ಹೀಗೆ ಆದ ಮೇಲೆ ಆ ವೆಂಕಟನಾಥರಾದರೂ ಭಾವಿ ಮಾವ ಇನ್ನೇನು ಒಂದು ದಿನದೊಳಗೆ ಮಾವನ ಸ್ಥಾನವನ್ನ ತುಂಬುತ್ತಾರೆ ಈ ಹೆಣ್ಣು ಕೊಟ್ಟ ತಂದೆ. ಆದ್ದರಿಂದ ಇವರೂ ಕೂಡ ಗೌರವಕ್ಕೆ ಯೋಗ್ಯರೇ.
ಆದ್ದರಿಂದ ಈ ಕಾರಣದಿಂದ ಆ ವೆಂಕಟನಾಥರು ಏನು ಮಾಡ್ತಾರೆ ಅಂದ್ರೆ ಪದಯುಗ ಪ್ರಣತಸ್ಯ ಯವೀಯಸಃ, ಆ ಭಾವಿ ಅತ್ತೆ ಮಾವಂದಿರ ಕಾಲಿಗಳಿಗೆ ಅತ್ಯಂತ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಅವರು ನಮಸ್ಕಾರವನ್ನು ಮಾಡ್ತಾರೆ. ಯಾಕೆ ನಮಸ್ಕಾರವನ್ನ ಮಾಡಲಿಕ್ಕೆ ಶಾಸ್ತ್ರ ಅನೇಕ ಗುಣಗಳನ್ನ ನಮಗೆ ನಿರೂಪಣೆ ಮಾಡಿಕೊಡುತ್ತೆ. ಆಚಾರ್ಯ ಮಧ್ವರು ಹೇಳಿದಂತೆ ವಿತ್ತಂ ಬಂಧು ವಯ ಕರ್ಮ ಈ ರೀತಿಯಾಗಿ ನಿರೂಪಣೆಯನ್ನ ಮಾಡ್ತಾ ಗರಿಯೋಕ್ಯುತ್ತರೋತ್ತರಂ ಏತಾನಿ ಮಾನ್ಯ ಸ್ಥಾನಾನಿ ಗರಿಯೋಕ್ಯುತ್ತರೋತ್ತರಂ ಅಂತ ಈ ರೀತಿಯಾಗಿ ನಿರೂಪಣೆ ಮಾಡು. ಯಾರಲ್ಲಿ ಹಣ ಇದೆನೋ ಅವನಿಗೆ ಗೌರವವನ್ನು ಕೊಡು, ಅವನು ಬಾಂಧವನಾಗಿದ್ದರೆ ಅವನಿಗೆ ಗೌರವವನ್ನು ಕೊಡು, ವಯಸ್ಸಿನಲ್ಲಿ ನೆಟ್ಟರಾಗಿದ್ದರೆ ನಿನಗಿಂತಲೂ ಕೂಡ ಆಗ ಅವರಿಗೆ ಗೌರವವನ್ನು ಕೊಡು. ಈಗ ವೆಂಕಟನಾಥರಿಗಿಂತ ಅವರ ಅತ್ತೆ ಮಾವಂದಿರು ವಯಸ್ಸಿನಲ್ಲಿ ಅತ್ಯಂತ ಜ್ಯೇಷ್ಠರಾಗಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದ ಅವರಲ್ಲಿ ವಿಶೇಷವಾದಂತಹ ಒಂದು ಗೌರವವನ್ನ ಕೊಟ್ಟು ಅವರಿಗೆ ನಮಸ್ಕಾರವನ್ನ ಮಾಡ್ತಾರಂತೆ ಆ ವೆಂಕಟನಾಥರು. ಯಾವಾಗ ನಮಸ್ಕಾರವನ್ನ ಮಾಡಿದರೋ ತಕ್ಷಣಕ್ಕೆ ಆ ಅತ್ತೆ ಮಾವಂದಿರು ಆ ಕಾಲಕ್ಕೆ ಬೇಕಾದ ಯಾವ ಅನುಗ್ರಹ ವಿಶೇಷ ಇದೆ ಆ ಅನುಗ್ರಹವನ್ನ ಆ ವರನಿಗೆ ಮಾಡ್ತಾರಂತೆ ಅವರು. ಮತ್ತಷ್ಟೇ ಅಲ್ಲ, ನಮಸ್ಕಾರ ಮಾಡಿದ ತಕ್ಷಣಕ್ಕೆ ಎಬ್ಬಿಸಿ ಅವನಿಗೆ ಆಗಲಿ ಒಳ್ಳೇದಾಗಲಿ ಅಂತ ಆಶೀರ್ವಾದವನ್ನ ಮಾಡ್ತಾರೆ. ನಾವೆಲ್ಲ ಬೇರೆಯವರಿಗೆ ನಮಸ್ಕಾರವನ್ನ ಮಾಡ್ತಾ ಇರ್ತೇವೆ. ಆ ನಮಸ್ಕಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ನಮಸ್ಕಾರ ಮಾಡಿಸ್ಕೊಂಡವರು ತಂಪಾಡಿಗೆ ತಾನು ನಮಸ್ಕಾರ ಮಾಡ್ತಿದ್ದ ನಮಗೇನು ಅಂತ ತಿಳಿದುಕೊಂಡು ಬಿಟ್ಟರೆ ಅದು ಉಪಯೋಗ ಇಲ್ಲ. ಯಾಕೆ? ಯಾವ ವ್ಯಕ್ತಿ ನಮಸ್ಕಾರ ಮಾಡಿಸಿಕೊಳ್ತಾನೋ, ಎಲ್ಲಿ ತನಕ ಅವನು ನಮಸ್ಕಾರವನ್ನ ಮಾಡಿಸ್ಕೋತಿರ್ತಾನೋ ಅಲ್ಲಿ ತನಕ ತಾನು ಮಾಡಿದ ಪುಣ್ಯ ಅವನಿಗೆ ಗೊತ್ತಿಲ್ಲದಂತೆ ನಮಸ್ಕಾರ ಮಾಡಿದ ವ್ಯಕ್ತಿಗೆ ಅದು ಹರಿದು ಹೋಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಮಸ್ಕಾರವನ್ನ ಮಾಡತಕ್ಕಂತಹದ್ದು ನಮ್ಮಲ್ಲಿ ಇರತಕ್ಕಂತ ವ್ಯಕ್ತಿತ್ವಕ್ಕೆ ಹೊರತು, ನಮ್ಮಲ್ಲಿ ಇರುವಂತಹ ಭಗವಂತನ ಸನ್ನಿಧಾನಕ್ಕೆ ಹೊರತು ನಮಗಂತೂ ನಮಸ್ಕಾರ ಅಲ್ಲ. ಇದನ್ನ ತಿಳಿದುಕೊಂಡು ನಮಸ್ಕಾರ ಮಾಡಿದ ತಕ್ಷಣವೇ ನಾರಾಯಣ ನಾರಾಯಣ ಅಂತ ಹೇಳಿ ನೀನು ಮಾಡಿದ ನಮಸ್ಕಾರ ಆ ಭಗವಂತನಿಗೆ ಸಲ್ಲಲಿ ಅನ್ನೋ ಅನುಸಂಧಾನ ಪ್ರತಿಯೊಬ್ಬ ನಮಸ್ಕಾರ ಮಾಡಿಸಿಕೊಳ್ಳುವಂತಹ ಪುರುಷನಿಗೆ ಇರಬೇಕು. ಕೆಲವರಿಗೆಲ್ಲ ಹುಚ್ಚಿರತ್ತೆ, ಕೆಲವರಿಗೆ ಓದೋ ಹುಚ್ಚು, ಇನ್ ಕೆಲವರಿಗೆ ಕುಡಿಯೋ ಹುಚ್ಚು, ಇನ್ ಕೆಲವರಿಗೆ ಆಟ ಆಡೋ ಹುಚ್ಚು, ಇನ್ನೂ ಕೆಲವು ಹುಚ್ಚುಗಳಲ್ಲಿ ಒಂದು ಹುಚ್ಚಿರತ್ತೆ, ಕೆಲವರು ನಮಸ್ಕಾರ ಮಾಡಿಸ್ಕೊಳ್ಳೋ ಹುಚ್ಚು. ಯಾರಾದ್ರೂ ಬಂದ ತಕ್ಷಣ ಅವ್ರಿಗೆ ನಮಸ್ಕಾರವನ್ನ ಮಾಡದೆ ಹೋದ್ರೆ ಅದೆಂಥ ಸಿಟ್ಟು, ಅದೆಂಥ ಕೋಪ, ಅದೆಷ್ಟು ಬೈಗಳು ತಿನ್ನಬೇಕು ಆ ವ್ಯಕ್ತಿ. ಯಾಕೆ ಅಂತ ನಮಸ್ಕಾರವನ್ನ ಮಾಡಿಸಿಕೊಳ್ಳುವಂತ ಹುಚ್ಚುತನವನ್ನ ಬೆಳೆಸಿಕೊಳ್ತಾರೆ ಅನ್ನೋದು ಅರ್ಥ ಆಗಲ್ಲ. ಯಾಕೆ ಅಂದ್ರೆ ನಮಸ್ಕಾರ ಮಾಡಿಸಿಕೊಳ್ಳುವಂತಹದ್ದು ಆ ವ್ಯಕ್ತಿ ಅಲ್ಲ ಹೊರತು ಆ ವ್ಯಕ್ತಿಯಲ್ಲಿರುವಂತಹ ಭಗವಂತನ ಸನ್ನಿಧಾನಕ್ಕೆ. ಆದ್ದರಿಂದ ಈ ವೆಂಕಟನಾಥರು ಕೂಡ ಭಾವಿ ಅತ್ತೆ ಮಾವಂದಿರ ಯಾವ ಆ ಎರಡು ಪಾದಗಳಿದೆ, ಎರಡೂ ಪಾದಗಳನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಿದಾಗ ತಕ್ಷಣಕ್ಕೆ ಆ ಅತ್ತೆ ಮಾವಂದಿರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ, ವರನಿಗೆ ಯೋಗ್ಯವಾಗಿರ್ತಕ್ಕಂಥ ಆ ಆಶೀರ್ವಾದವನ್ನ ಮಾಡ್ತಾರಂತೆ ಆ ತಂದೆ ತಾಯಿಗಳು. ನೋಡಿ, ಶಾಸ್ತ್ರ ಅನೇಕ ಋಣಗಳನ್ನ ನಿರೂಪಣೆಯನ್ನ ಮಾಡುತ್ತೆ. ಆ ಅನೇಕ ಋಣಗಳಲ್ಲಿ ಒಂದು ಋಣ ಕನ್ಯಾ ಪಿತೃವಿನ ಋಣ. ಅದು ಕೂಡ ಆ ಋಣದಲ್ಲಿಯೂ ಕೂಡ ನಾವು ಬದುಕಬೇಕಂತ. ಯಾವ ರೀತಿ ಪಿತೃ ಋಣ, ಮಾತೃ ಋಣ, ಋಷಿ ಋಣ, ಈ ಅನೇಕ ಋಣಗಳಲ್ಲಿ ನಾವು ಬದುಕಿರ್ತೇವೋ ಹಾಗೆ ಕನ್ಯೆಯನ್ನ ದಾನ ಮಾಡಿದಂತ ಯಾವ ಪಿತೃ ಇರ್ತಾನೋ ಆ ಪಿತೃವಿನ ಋಣವನ್ನು ಕೂಡ ಆದಷ್ಟು ನಮ್ಮ ಜೀವನದಲ್ಲಿ ನಾವು ತೀರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಹೊರತು ಕನ್ಯೆಯನ್ನ ಎತ್ತಿದ್ದೇ ಆ ತಂದೆ ತಾಯಿಗಳಿಗೆ ತುಂಬಾ ಕಷ್ಟ ಆದೀತು ಅನ್ನುವಂತ ಭಾವನೆ ಯಾವತ್ತೂ ಕೂಡ ನಾವು ಭರಿಸಬಾರದು. ವರದಕ್ಷಿಣೆಯನ್ನು ತೆಗೆದುಕೊಳ್ಳೋದು, ಮದುವೆ ಆಗೋ ತನಕ ಹುಡುಗಿ ಹತ್ತಿರ ತುಂಬಾ ಚೆನ್ನಾಗಿ ಜೀವನವನ್ನ ಮಾತನಾಡಿಕೊಂಡು ಜೀವನವನ್ನ ನಡೆಸಿ ಮದುವೆ ಆದ ಮೇಲೆ ಅವಳಲ್ಲಿ ಇದ್ದ ಎಲ್ಲ ಆಭರಣ ಸಂಪತ್ತನ್ನ ಕಸಿದುಕೊಂಡು ನೀನು ನನಗೆ ಸಂಬಂಧವೇ ಇಲ್ಲ ಅಂತ ಹೇಳಿ ಪರಿತ್ಯಾಗವನ್ನ ಮಾಡಿದರೆ ಇದು ಅತ್ಯಂತ ಹೇಯವಾದಂತ ಕೃತ್ಯ. ಶಾಸ್ತ್ರಗಳು ನಿರೂಪಣೆ ಮಾಡ್ತಾವೆ, ಯಾವ ಮನೆಯಲ್ಲಿ ಹೆಣ್ಣಿನ ಕಣ್ಣೀರು ಬೀಳತ್ತೋ ಅವಳ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಒಂಚೂರೂ ಕೂಡ ಇರೋದಿಲ್ಲ.
ಆದ್ದರಿಂದ ಪ್ರತಿಯೊಬ್ಬ ಪುರುಷನು ಕೂಡ ತುಂಬಾ ಜಾಗ್ರತೆಯಿಂದ ಮದುವೆ ಆದ ಮೇಲೆ ತಾನು ಜೀವನವನ್ನ ನಡೆಸಬೇಕು. ಒಂದು ತನ್ನನ್ನ ಹೆತ್ತ ತಾಯಿಯನ್ನ ಮರೆಯದೇ ಇರುವಂತಹದ್ದು ಅಷ್ಟೇ ಅಲ್ಲ, ಎಲ್ಲವನ್ನೂ ಕೂಡ ಬಿಟ್ಟು ಬಂದಂತ ಯಾವ ಆ ಕನ್ಯೆ ಇದ್ದಾಳೆ ಅವಳಿಗೆ ಸದಾ ಕಾಲ ಜೊತೆಗಾರನಾಗಿ ಯಾವುದೇ ಏಕಾಂಗಿತನವನ್ನ ಬರದೇ ಇರುವಂತೆ ಅವಳೊಟ್ಟಿಗೆ ಜೀವನವನ್ನ ನಡೆಸಬೇಕಂತ. ಅದಕ್ಕೆ ಒಂದು ಗಾದೆ ಮಾತಿದೆ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೆತ. ಈ ಭಾವನೆಯನ್ನ ಹೆತ್ತ ತಾಯಿಗೂ ತರಿಸದೆ ತನ್ನನ್ನ ಮದುವೆ ಆಗಿ ಬಂದಂತ ಯಾವ ಹುಡುಗಿ ಇದ್ದಾಳೆ ಆ ಹುಡುಗಿಗೂ ಕೂಡ ಬೇಸರವನ್ನ ಮಾಡಿಸದೆ ಒಂದು ಮಧ್ಯ ಸೂತ್ರವನ್ನ ಕಂಡುಕೊಂಡು ತಾನು ಜೀವನವನ್ನ ನಡೆಸಿದರೆ ಅದು ಅತ್ಯಂತ ಸುಗಮವಾದಂತ ಒಂದು ಸಂಸಾರ ಜೀವನ ಆಗತ್ತೆ ಹೊರತು ಇಲ್ಲದೆ ಹೋದ್ರೆ ಅದು ಅತ್ಯಂತ ಹೇಯವಾದಂತ ಹೆಣ್ಣಿನ ಕಣ್ಣಲ್ಲಿ ನೀರು ಬರೆಸೋದು ಅನ್ನುವಂಥದ್ದು ಅತ್ಯಂತ ಹೇಯವಾದಂತ ಕೃತ್ಯ ಅಂತ ಹೇಳ್ತಾರೆ. ಈ ಕಾರಣದಿಂದ ಕನ್ಯೆಯ ತಂದೆ ತಾಯಂದಿರು ತುಂಬಾ ಉತ್ತಮವಾಗಿರ್ತಕ್ಕಂಥ ಆಶೀರ್ವಾದವನ್ನ ಆ ವರನಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಆದ ಮೇಲೆ ಅನೇಕ ಜನರೆಲ್ಲರೂ ಕೂಡ ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಪರಸ್ಪರ ಸುಖ ದುಃಖಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ. ಹೀಗಾಗಿ ಯಾವ ಯಾವ ವಯಸ್ಸಿನವರು ಅಲ್ಲಿ ಸೇರಿದ್ದರು. ಲಕ್ಷ್ಮೀನಾರಾಯಣಾಚಾರ್ಯರ ಒಂದು ಕವಿತ್ವ ಸಾಮರ್ಥ್ಯ ಅಷ್ಟೇ ಅಲ್ಲ, ಸಮಯ ಪ್ರಜ್ಞೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಇಲ್ಲಿ ಕವಿಗಳು ನಮಗೆ ನಿರೂಪಣೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸಮಸಮಾಹ ಪರಿಷಸ್ವಜಿರೇ ಮುದಾಧಿಕ ಸಮಾನ್ ಪ್ರಥುಕಾಃ ಪ್ರಣಮಂತಿ ಚ ಬಹುವಯೋ ಭರಿತಾ ಬಹುಲಾಶಿಷಂ ಜಗರಿರೆ ವಿವಿಧೇಶ್ವಶಿ ಬಂಧುಷು. ಅನೇಕ ತರಹದ ಜನರು ಸೇರಿದ್ರ. ಕೇವಲ ಮದುವೆ ಅಂದ ಮೇಲೆ ಒಂದೇ ವಯಸ್ಸಿನ ಜನ ಸೇರಿರ್ತಾರ ಅಲ್ಲಿ. ಸಮಸಮಾಹ ವಯಸ್ಸಿನಲ್ಲಿ ಸಮಾನರಾಗಿರ್ತಕ್ಕಂಥ ಅನೇಕ ಜನರು ಆ ವಿವಾಹ ಸಮಾರಂಭದಲ್ಲಿ ನೆರೆದಿದ್ರು. ಆಲಿಂಗನವನ್ನು ಮಾಡ್ಕೋತಾರಂತೆ ಪರಸ್ಪರವಾಗಿ. ತುಂಬಾ ದಿನ ಆಯ್ತು ಭೇಟಿಯಾಗಿ, ಬಹಳ ದಿನ ಕಳೆದ ಮೇಲೆ ನಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ಗುರುಕುಲದಲ್ಲಿ ಕಲಿತಂತ ಸಹಪಾಠಿಗಳಾಗಲಿ ತುಂಬಾ ವರ್ಷಗಳ ಮೇಲೆ ನಮಗೇನಾದರೂ ಜೀವನದಲ್ಲಿ ಸಿಕ್ಕರೆ ಮೊದಲು ಮಾಡಿಕೊಳ್ಳುವಂತಹದ್ದೇ ಆಲಿಂಗನ. ಯಾಕೆ? ಸಮಸಮಾಹ ವಯಸ್ಸಿನಲ್ಲಿ ಯಾರು ಸಮಾನರಾಗಿರ್ತಾರೋ ಅವರು ಹೇಗಿರಬೇಕು ಅಂತ ಬಿಟ್ರೆ ಪರಸ್ಪರ ಆಲಿಂಗನವನ್ನ ಮಾಡಿಕೊಳ್ಳೋದರ ಮೂಲಕ ತಮ್ಮಲ್ಲಿ ಇರುವಂತಹ ಪ್ರೀತಿಯನ್ನ ಹೊರಗೆ ಹಾಕಬೇಕು. ಅಧಿಕ ಸಮಾನ್ ಪೃಥುಕಾಃ ಪ್ರಣಮಂತಿ ಅಂತ ಹೇಳ್ತಾರೆ. ಬರೀ ಸಮಾನ ವಯಸ್ಕರು ಮಾತ್ರ ಆ ವಿವಾಹ ಸಮಾರಂಭದಲ್ಲಿ ಸೇರಿರಲಿಲ್ಲ, ಹೊರತು ವಯಸ್ಸಿನಲ್ಲಿ ತುಂಬಾ ಜ್ಯೇಷ್ಠರಾದವರು ಅನೇಕ ಶಾಸ್ತ್ರಜ್ಞರು ಕೇವಲ ಶಾಸ್ತ್ರದಲ್ಲಿ ಮಾತ್ರ ಪಾಂಡಿತ್ಯವನ್ನ ಗಳಿಸದೆ ವಯಸ್ಸಿನಲ್ಲೂ ಕೂಡ ಹಿರಿಯರಾದಂತ ಅನೇಕ ವಯೋಜ್ಯೇಷ್ಠರೆಲ್ಲರೂ ಕೂಡ ಆ ವಿವಾಹ ಸಮಾರಂಭದಲ್ಲಿ ಸೇರಿದ್ರು. ಅವರೆಲ್ಲರನ್ನೂ ಕೂಡ ಪೃಥುಕಾಹ ಅಂದರೆ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಆ ವಯೋಜ್ಯೇಷ್ಠರನ್ನ ನಮಸ್ಕಾರ ಮಾಡ್ತಾ ಇದ್ದರು. ಬಹುವಯೋ ಭರಿತಾ ಬಹುಲಾಶಿಷಂ, ಯಾರು ನಮಸ್ಕಾರ ಮಾಡಿಸ್ಕೊಂಡಿರ್ತಾರೋ ಅವರೇನು ಮಾಡ್ತಾ ಇದ್ರು ಅಂದ್ರೆ ಯಾರು ನಮಸ್ಕಾರ ಮಾಡಿದ್ದಾರೋ ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಮನಃಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ರಂತೆ ಅವರು. ನೋಡಿ, ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ. ಏನಪ್ಪಾ ಅಂದ್ರೆ, ನಮಗಿಂತ ವಯಸ್ಸಿನಲ್ಲಿ ಜ್ಯೇಷ್ಠರಾದವರು ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ನಾವು ನಮಸ್ಕಾರವನ್ನ ಮಾಡಿದರೆ ಚತ್ವಾರಿ ಅಭಿವರ್ಧಂತೆ, ಒಂದು ಆಯುಷ್ಯ, ಇನ್ನೊಂದು ಸಂಪತ್ತು, ಹಾಗೆ ಇನ್ನೊಂದು ಧನ. ಹೀಗೆ ಮಹಾಭಾರತ ನಿರೂಪಣೆಯನ್ನು ಮಾಡುತ್ತೆ. ನಮಗಿಂತ ವಯಸ್ಸಿನಲ್ಲಿ ಜ್ಯೇಷ್ಠರಾದವರು ನಮ್ಮ ಕಣ್ಣ ಮುಂದೆ ಕಂಡರೆ ಉತ್ತಂಡ ನಮಸ್ಕಾರ ಹಾಕಿ ಮೊದಲು ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು.
ತಂದೆ ಆದರೂ ಆಗಬಹುದು, ತಾಯಿ ಆದರೂ ಆಗಬಹುದು, ವಿದ್ಯೋಪದೇಶಕರಾದಂತಹ ಗುರುಗಳು ಸಿಕ್ಕರಂತೂ ಅವಶ್ಯವಾಗಿ ಅವರಿಗೆ ನಮಸ್ಕಾರವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಈ ಕಾರಣದಿಂದ ಆ ಮದುವೆ ಸಮಾರಂಭದಲ್ಲಿ ಬಂದಂತ ಯಾವ ಯಾವ ಹಿರಿಯರಿದ್ದಾರೆ ಆ ಹಿರಿಯರನ್ನ ಕಂಡು ಏನೋ ವಯಸ್ಸಾಗಿದೆ ಬಂದಿದ್ದಾರೆ, ಮನೆಯಲ್ಲಿ ಮಾಡ್ಲಿಕ್ಕೆ ಬೇರೆ ಏನೂ ಕೆಲಸ ಇಲ್ಲ, ಅದಕ್ಕೋಸ್ಕರ ಮದುವೆಗೆ ಬಂದಿದ್ದಾರೆ ಅಂತ ಹೇಳಿ ಅವರನ್ನ ತಿರಸ್ಕಾರ ಭಾವನೆಯಿಂದ ಕಾಣದೆ ಎಲ್ಲ ಕನಿಷ್ಠ ಎಲ್ಲ ವಯಸ್ಸಿನಲ್ಲಿ ಚಿಕ್ಕವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಅವರಿಗೆ ನಮಸ್ಕಾರವನ್ನು ಮಾಡಿದ್ರಂತೆ. ಅಷ್ಟೇ ಅಲ್ಲ, ನಮಸ್ಕಾರ ಮಾಡಿಸಿಕೊಂಡಂತಹ ವ್ಯಕ್ತಿಗಳು ಕೂಡ ಪೂರ್ಣವಾದ ಆಯುಷ್ಯವನ್ನ ಪಡೆದುಕೋ. ಸ್ತ್ರೀ ಆಗಿದ್ರೆ ದೀರ್ಘ ಸೌಮಂಗಲ್ಯವತಿ ಭವ, ಅಥವಾ ಮದುವೆ ಆಗಿದ್ದವರು ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಸತ್ಸಂತಾನ ಪ್ರಾಪ್ತಿರಸ್ತು. ಹೀಗೆ ಅನೇಕ ತರಹದ ಆಶೀರ್ವಾದವನ್ನ ಆ ಮದುವೆ ಸಮಾರಂಭದಲ್ಲಿ ನೆರೆದಂತ ಯಾವ ಯಾವ ಹಿರಿಯರಿದ್ದಾರೆ ಆ ಎಲ್ಲ ಹಿರಿಯರು ಕೂಡ ವಯಸ್ಸಿನಲ್ಲಿ ಕನಿಷ್ಠರಾದವರನ್ನ ಕಂಡು ನಮಸ್ಕಾರವನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆ ಮಾಡಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಆ ಒಂದು ದೊಡ್ಡ ಮನೆ, ಆ ಮನೆಗೆ ವರನ ಪಕ್ಷದವರನ್ನ ಕರೆದುಕೊಂಡು ಹೋಗ್ತಾರೆ ಅನ್ನೋ ಪ್ರಮೇಯವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವರಗೃಹೋಪಮನೈಜನಿಕೇತನಂ ಜಿತ ವಿಶಾಲಪುರಂ ನಿಜ ಸಂಪದಾ ಅನಯತಾಂ ವಿನಯಾವನತಂ ವರಂ ಸಸುಹೃದಂ ಸುಹೃದಾ ಸಹ ದಂಪತಿ. ಹಿಂದಿನ ಕಾಲದಲ್ಲೆಲ್ಲ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಕಲ್ಯಾಣ ಮಂಟಪ ಅನ್ನುವಂತಹ ಒಂದು ವ್ಯವಸ್ಥೆ ಇರಲಿಲ್ಲ. ಏನು ಬ್ರಾಹ್ಮಣರ ಅಗ್ರಹಾರ ಇರ್ತಿತ್ತೋ ಆ ಅಗ್ರಹಾರದಲ್ಲೇ ಒಬ್ಬೊಬ್ಬರ ಮನೆಯವರು, ನಮ್ಮ ಮನೆಯಲ್ಲಿ ಹುಡುಗನ ಪಕ್ಷದವರು ಇರಲಿ, ನಮ್ಮ ಮನೆಯಲ್ಲಿ ಬೀಗರಿರಲಿ, ನಮ್ಮ ಮನೆಯಲ್ಲಿ ಊಟ ಆಗಲಿ, ನಮ್ಮ ಮನೆಯಲ್ಲಿ ಮಾಂಗಲ್ಯ ಧಾರಣೆ ಆಗಲಿ, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹಿಂದಿನ ಕಾಲದಲ್ಲಿ ಸಹಾಯವನ್ನ ಮಾಡಿಕೊಂಡು ಪರಸ್ಪರ ಸಹಕಾರ ಭಾವನೆಯಿಂದ ತಾವು ಜೀವನವನ್ನ ನಡೆಸ್ತಾ ಇದ್ರು. ಹೊರತು ಈಗಿನ ಕಾಲದಂತೆ ಯಾವ ದೈವತ್ವದ ಒಂದು ಅಂಶವೂ ಕೂಡ ಇಲ್ಲದೆ ಇರತಕ್ಕಂಥ ಯಾವ ಕಲ್ಯಾಣ ಮಂಟಪ, ಹೆಸರಿಗಷ್ಟೇ ಅದು ಕಲ್ಯಾಣ ಮಂಟಪ, ಹೊರತು ಯಾವ ಕಲ್ಯಾಣವೂ ಕೂಡ ಮಂಗಲಕರವಾದ ಗುಣಗಳೂ ಕೂಡ ಆ ಮಂಟಪದಲ್ಲಿ ಇರೋದೇ ಇಲ್ಲ. ಇವತ್ತಿನ ಕಲ್ಯಾಣ ಮಂಟಪಗಳೆಲ್ಲವೂ ಕೂಡ ಹೇಗಿದೆ ಅಂತ ಬಿಟ್ರೆ ಮಂಗಳವಾರದಂತೆ, ಹೆಸರಿಗಷ್ಟೇ ಮಂಗಲ, ಹೊರತು ಆ ಮಂಗಲವಾರದ ದಿನ ಯಾರಾದ್ರೂ ಕೂಡ ಒಳ್ಳೆ ಕೆಲಸವನ್ನ ಆರಂಭ ಮಾಡ್ತಾರ? ಯಾರು ಯಾವ ರೀತಿ ಒಳ್ಳೆ ಕೆಲಸವನ್ನ ಆರಂಭ ಮಾಡೋದಿಲ್ಲವೋ ಅದೇ ರೀತಿಯಾಗಿ ಈ ಕಾಲದಲ್ಲಿ ಇರುವಂತಹ ಕಲ್ಯಾಣ ಮಂಟಪಗಳು ಕೂಡ ಅದೇ ಒಂದು ಅನರ್ಥವನ್ನ ಹೊಂದಿದೆ. ಅನೇಕ ಜನ ಮದುವೆ ಅನ್ನುವಂತಹ ಯಾವ ಒಂದು ಸಂಸ್ಕಾರ ಇದೆ, ಆ ಸಂಸ್ಕಾರ ಕನ್ನೆಗೆ ಕೊನೆ ಸಂಸ್ಕಾರ, ವರನಿಗೂ ಕೂಡ ಬದುಕಿದ್ದಾಗ ಮಾಡಿಕೊಳ್ಳುವಂತ ಕೊನೆ ಸಂಸ್ಕಾರ ಆ ವಿವಾಹ ಸಂಸ್ಕಾರ. ಇಂಥ ವಿವಾಹ ಸಂಸ್ಕಾರದಲ್ಲಿ ಆ ಅತ್ಯಂತ ಪರಿಶುದ್ಧವಾಗಿ ಶಾಸ್ತ್ರೀಯ ಕ್ರಮದಂತೆ ಆ ವಿವಾಹ ಸಂಸ್ಕಾರ ನಡೆದರೆ ಆ ವಧೂವರರು ಮುಂದೆ ತಮ್ಮ ಜೀವನದಲ್ಲಿ ಸುಖಮಯವಾದಂತಹ ಸಂಸಾರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಅಶಾಸ್ತ್ರೀಯವಾಗಿ ಆ ವಿವಾಹ ಸಂಸ್ಕಾರ ನಡೆಯಿತು ಅಂತ ಹೇಳಿಬಿಟ್ರೆ ಆ ವಧೂವರರ ಮಂಟಪಕ್ಕೆ ಚಪ್ಪಲಿ ಹಾಗೆ ಅನೇಕ ವಿಧವಾಗಿ ಅಶಾಸ್ತ್ರೀಯವಾದಂತಹ ಪ್ರಕ್ರಿಯೆಗಳನ್ನ ನಡೆಸಿದ್ವಿ ಅಂತ ಬಿಟ್ರೆ ಆ ವಿವಾಹ ಅನ್ನುವಂಥದ್ದು ಸಿಂಧು ಆಗೋದೇ ಇಲ್ಲ, ಅದು ಶಾಸ್ತ್ರೀಯ ಆಗೋದೇ ಇಲ್ಲ. ಅದೇ ಕಾರಣಕ್ಕೋಸ್ಕರವೇ ಈ 21ನೇ ಶತಮಾನದಲ್ಲಿ ಆಗ್ತಕ್ಕಂಥ ವಿವಾಹಗಳೆಲ್ಲವೂ ಕೂಡ ಮದುವೆ ಆಗಿ ಒಂದು ವರ್ಷಕ್ಕೆ ಪುರುಸೊತ್ತಿಲ್ಲ, ಎಲ್ಲ ವಿವಾಹಗಳು ಕೂಡ ಡೈವೋರ್ಸ್ ತನಕ ಹೋಗ್ಬಿಡ್ತಾ ಇತ್ತು. ಇಂಥ ಒಂದು ಆಶ್ಚರ್ಯ ಅಂದ್ರೆ, ಹೆಣ್ಣನ್ನ ಮದುವೆ ಮಾಡಿಕೊಟ್ಟಂತ ತಂದೆ ಆ ಮಗಳ ಮದುವೆಯ ಸಾಲವನ್ನು ಇನ್ನೂ ಕೂಡ ತೀರಿಸಿರೋದಿಲ್ಲ. ಅಷ್ಟೊತ್ತಿಗಾಗಲೇ ಮಗಳು ಮತ್ತೆ ಅಳಿಯನಿಗೆ ಗಲಾಟೆಯಾಗಿ ಎಷ್ಟೋ ಮದುವೆಗಳು ಇವತ್ತಿನ ದಿನ ಡೈವೋರ್ಸ್ ತನಕ ಬಂದು ಬಿಟ್ಟಿದೆ. ಅಂತ ಅನರ್ಥಗಳು ಆಗಲಿಕ್ಕೆ ಕಾರಣ ಆ ಮದುವೆ ಎಂಬ ಸಂಸ್ಕಾರದಲ್ಲಿ, ಮದುವೆ ಎನ್ನುವ ಸಂಸ್ಕಾರ ಸರಿಯಾದ ಕ್ರಮದಲ್ಲಿ ಆದ್ರೆ ಮಾತ್ರ ಅದು ಆ ಜೀವನ ಕೊನೆ ತನಕ ಉಳಿಲಿಕ್ಕೆ ಸಾಧ್ಯ, ಹೊರತು ಇಲ್ಲದಿದ್ದರೆ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ.